ಲೋಕಸಮರವನ್ನ ಗೆಲ್ಲೋದಕ್ಕೆ ದೋಸ್ತಿ ಪಾಳ್ಯದಲ್ಲಿ ರಣತಂತ್ರ ಹೆಣೆಯಲಾಗ್ತಾ ಇದೆ. ಬಹಳ ವಿಶೇಷವಾಗಿರೋ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ನಡೀತಾ ಇರ್ತಕ್ಕಂಥದ್ದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ಆರಂಭ ಆಗಿದೆ. ಯಡಿಯೂರಪ್ಪ, ಎಚ್.ಡಿ. ದೇವೇಗೌಡ, ವಿಜಯೇಂದ್ರ, ಕುಮಾರಸ್ವಾಮಿ, ಆರ್ ಅಶೋಕ್ ಎಲ್ಲ ದೊಡ್ಡ ನಾಯಕರುಗಳು ಇದ್ದಾರೆ. ಇವರ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. 50ಕ್ಕೂ ಹೆಚ್ಚು ಬಿಜೆಪಿ ಜೆಡಿಎಸ್ ಪ್ರಮುಖ ನಾಯಕರ ಉಪಸ್ಥಿತಿಯಲ್ಲಿ ಮೀಟಿಂಗ್ ನಡೀತಾ ಇದೆ. ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಸವಾಲು ಕೂಡ ಇದೆ ಬಿಜೆಪಿ ಮತ್ತು ದೋಸ್ತಿ ಪಾಳ್ಯಕ್ಕೆ. ಅದ್ರ ಜೊತೆಗೆ ಕಾಂಗ್ರೆಸ್ನ ಕಟ್ಟಾಳುಗಳನ್ನು ಅವ್ರನ್ನ ಹಣಿಯೋದು ಕೂಡ ರಣತಂತ್ರವನ್ನು ರೂಪಿಸುವ ಒಂದು ಮಹತ್ತರ ಜವಾಬ್ದಾರಿ ಕೂಡ ಇವತ್ತಿದೆ. ಅದೆಲ್ಲವನ್ನು ಇವತ್ತು ಸ್ಟ್ರಾಟಜಿ ರೂಪಿಸ್ತಾರಾ? ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರ್ತಕ್ಕಂಥ ಸಭೆ, ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು, ಯಡಿಯೂರಪ್ಪ ಎಲ್ಲ ಮುಖಂಡರುಗಳು ಸೇರಿ ಇಡೀ ಲೋಕಸಭಾ ಚುನಾವಣೆಯ ಪ್ರತಿಯೊಂದು ಕ್ಷೇತ್ರಗಳ ಕಾಂಗ್ರೆಸ್ ನಾಯಕರ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಂಥ ಜೊತೆಗೆ ಬಿಜೆಪಿ ಜೆಡಿಎಸ್ನಿಂದ ಶಾಸಕರುಗಳ ಸಂಖ್ಯೆನೇ ನಮ್ಮ ಹಿಂದೆ ಬರಲಿಕ್ಕೆ ತಯಾರಾಗಿದ್ದಾರೆ ಅಂತ ಹೇಳಿ ಪ್ರತಿನಿತ್ಯ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾ ಇದ್ದಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಆ ಒಂದು ಸನ್ನಿವೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಈಗಿನ ಎಲ್ಲ ಒಂದು ಬೆಳವಣಿಗೆಗಳನ್ನು ಅತ್ಯಂತ ಶ್ರಮವಹಿಸಿ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಪ್ರಧಾನಮಂತ್ರಿಗಳ ನಿಸ್ವಾರ್ಥವಾದಂಥ ಸೇವೆ ಏನಿದೆ, ಈ ದೇಶಕ್ಕೆ ಅವರು ಕೊಡ್ತಕ್ಕಂಥ ಒಂದು ಭದ್ರ ಬುನಾದಿಯನ್ನು ಏನು ಹಾಕಿದ್ದಾರೆ ಇತ್ತೀಚಿನ ದಿನಗಳಲ್ಲಿ, ಆರ್ಥಿಕವಾಗಿ ದೇಶದ ಒಂದು ಬದ್ಧತೆಗೆ ಪ್ರಧಾನಮಂತ್ರಿಗಳ ಒಂದು ದುಡಿಮೆ ಏನಿದೆ ದಿನಕ್ಕೆ. ದೋಸ್ತಿ ಸಮನ್ವಯ ಸಭೆಗೆ ಪ್ರೀತಂ ಗೌಡ ಹಾಜರಾಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಆಕ್ರೋಶಗೊಂಡಿದ್ರು ಪ್ರೀತಂ ಗೌಡ. ಇವತ್ತು ಮುನಿಸು ಬರಿತು ಸಭೆಗೆ ಹಾಜರಾಗಿದ್ದಾರೆ ಪ್ರೀತಂ. ಮತ್ತೊಂದೆಡೆ ರೇಣುಕಾಚಾರ್ಯ, ಪ್ರತಾಪ್ ಸಿಂಹ ಕೂಡ ಭಾಗಿಯಾಗಿದ್ದಾರೆ. ಭಾರಿ ಕುತೂಹಲ ಕೆರಳಿಸಿದೆ ದೋಸ್ತಿ ಸಮನ್ವಯ ಸಭೆ. ಪ್ರೀತಂ ಗೌಡ ಸಭೆಯಲ್ಲಿ ಇದ್ದಾರೆ. ಬಹಳ ಮುಖ್ಯ, ಹಾಸನ ಮತ್ತು ಮಂಡ್ಯದಲ್ಲಿ ಪ್ರೀತಂ ಗೌಡ ರೆಬೆಲ್ ಆಗಿದ್ದಂಥದ್ದನ್ನು ನೋಡಿದ್ವಿ. ಇದೀಗ ದೋಸ್ತಿ ಪಾಳ್ಯದಲ್ಲಿ ಪ್ರೀತಂ ಗೌಡ ಬಂಡಾಯವನ್ನು ಶಮನಗೊಳಿಸಲಾಗಿದೆ. ಅವರನ್ನು ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗ್ತಾ ಇದ್ದಾರಾ? ಬಹಳ ಆಕ್ಟಿವ್ ಆಗಿ ಪ್ರೀತಂ ಗೌಡ ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ವಿಜಯ್ ಕನೆಕ್ಟ್ ಆಗಿದ್ದಾರೆ, ಅಪ್ಡೇಟ್ ಪಡ್ಕೊಳ್ಳೋಣ. ವಿಜಯ್, ಪ್ರೀತಂ ಗೌಡ ಪ್ರೆಸೆಂಟ್ ಇದ್ದಾರೆ ಸಭೆಯಲ್ಲಿ ಅಂತ, ಸೊ ಹಾಗಾದ್ರೆ ಬಂಡಾಯ ಶಮನ ಆಗಿದೆಯಾ? ಶ್ರೀಲಕ್ಷ್ಮಿ, ಬಿಜೆಪಿ ಜೆಡಿಎಸ್ ಮೈತ್ರಿಯ ಹಿನ್ನೆಲೆಯಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ ಅಸಮಾಧಾನಗೊಂಡಿತ್ತು. ಆ ಅಸಮಾಧಾನ ಶಮನ ಮಾಡುವ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದ ಏನು ಸಮನ್ವಯ ಸಭೆಯನ್ನು ನಡೆಸ್ತಾ ಇರುವಂಥದ್ದು ಇದೇ ಮೊದಲ ಬಾರಿಗೆ. ಮಾಜಿ CM ಯಡಿಯೂರಪ್ಪ, ಕುಮಾರಸ್ವಾಮಿ, ದೇವೇಗೌಡ ಸೇರಿದಂತೆ ರಾಜ್ಯದ ಎಲ್ಲ ಪ್ರಮುಖ ನಾಯಕರ ಜೊತೆ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಹಾಸನದಲ್ಲಿ ಅಂದರೆ ಎಲ್ಲೆಲ್ಲಿ ಬಂಡಾಯ ಅಥವಾ ಎಲ್ಲೆಲ್ಲಿ ಅಸಮಾಧಾನಗೊಂಡಿದ್ರು ಆ ಎಲ್ಲ ಮುಖಂಡರುಗಳನ್ನು ಸಭೆಗೆ ಆಹ್ವಾನ ಮಾಡಿದ್ದು, ಸಭೆ ಕೂಡ ಬಂದಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಹಾಸನದಿಂದ ಪ್ರೀತಂ ಗೌಡರು ಕೂಡ ಅಸಮಾಧಾನಗೊಂಡಿದ್ರು ಬಿಜೆಪಿ ಜೆಡಿಎಸ್ ಮೈತ್ರಿಗೆ. ಅದರ ಸಂಬಂಧಪಟ್ಟಂತೆ ಪ್ರೀತಂ ಗೌಡರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿರುವಂಥದ್ದು. ಅಂದರೆ ಅಸಮಾಧಾನವನ್ನು ಶಮನ ಮಾಡುವ ಜೊತೆಗೆ ಎಲ್ಲೂ ಕೂಡ ಗೊಂದಲಾಗದ ರೀತಿಯಲ್ಲಿ ಕೂಡ ಒಂದು ರಣತಂತ್ರವನ್ನು ರೂಪಿಸಿರುವಂಥದ್ದು. ಮುಖಾಮುಖಿಯಾಗಿ ಈಗ ಒಂದು ವಿಶೇಷ, ಈಗ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಸಭೆಗೆ ಆಗಮಿಸಿದ್ರು. ಅಂದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರೀತಂ ಗೌಡ ಅಸಮಾಧಾನಗೊಂಡಿದ್ರು. ಈ ಎಲ್ಲ ಅಸಮಾಧಾನವನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಎಲ್ಲೂ ಕೂಡ ಗೊಂದಲಾಗದ ರೀತಿಯಲ್ಲಿ ಕೂಡ ಈಗ ಮುಖಾಮುಖಿ ಮಾತಾಡ್ತಾ ಇರುವಂಥದ್ದು. ಜೊತೆಗೆ ಒಂದು ಸಂದೇಶವನ್ನು ಕೊಡುವಂಥದ್ದು, ಯಾವುದು ಕೂಡ ಅಸಮಾಧಾನ ಇಲ್ಲ ಅಂತ ಸಂದೇಶ ಕೊಡುವಂಥದ್ದು. ಯಾಕಂದ್ರೆ ಈಗಾಗಲೇ ಕೂಡ ನಾಮಪತ್ರ ಸಲ್ಲಿಕೆ ಆರಂಭ ಆಗಿರುವಂಥದ್ದು ಮತ್ತು ಎಲ್ಲೂ ಪ್ರಚಾರ ಕೂಡ ಆರಂಭ ಆಗುತ್ತೆ. ಪ್ರಚಾರಕ್ಕೂ ಮುನ್ನ ಯಾವುದೂ ಕೂಡ ಗೊಂದಲ ಇರಬಾರ್ದು ಅನ್ನೋ ರಣತಂತ್ರದ ಭಾಗವಾಗಿ ಎಲ್ಲ ನಾಯಕರನ್ನು ಕೂಡ ಒಂದೆಡೆ ಸೇರಿಸಿ ಒಂದು ಸಂದೇಶ ರವಾನೆ ಮಾಡುವ ನಿಟ್ಟಿನಲ್ಲಿ ಈ ಸಭೆ ಆಯೋಜನೆ ಮಾಡಿರುವಂಥದ್ದು. ಒಂದು ರೀತಿಯಲ್ಲಿ ಈ ಸಭೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಕಾರ್ಯಕರ್ತರಿಗೆ ಸಂದೇಶ ಕೊಡುವ ಜೊತೆಗೆ ಯಾವುದೂ ಕೂಡ ಅಸಮಾಧಾನ ಇಲ್ಲ ಮತ್ತು ಅಸಮಾಧಾನವನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಯಶಸ್ವಿಯಾಗುವ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ನಡೆಸ್ತಾ ಇರುವಂಥದ್ದು, ಸಭೆ ಆಯೋಜನೆ ಆಗಿರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿಜಯ್, ಡೀಟೇಲ್ಸ್ಗಾಗಿ.